ಹಲೋ ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಮ್ಮ ಇವತ್ತಿನ ವ್ಲಾಗ್ ಏನು ಅಂತ ನೀವು ಆಲ್ರೆಡಿ ಥಂಬ್ನೇಲಲ್ಲಿ ನೋಡಿರ್ತೀರಾ. ಎಸ್, ನಾನು ಇವತ್ತು ನಿಮಗೆ ಕೂರ್ಗ್ ಐಟಿನರೀಸ್ ಎಲ್ಲ ತೋರಿಸ್ತೀನಿ. ಸೊ ನಾವು ಹೋಗಿದ್ದು ವೀಕೆಂಡಲ್ಲಿ. ಸೊ ಓವರ್ ದ ವೀಕೆಂಡ್ 2 days ಟ್ರಿಪ್ ಹೇಗೆ, ಎಲ್ಲಿ ಏನೇನೆಲ್ಲ ಎಕ್ಸ್ಪ್ಲೋರ್ ಮಾಡ್ಬೋದು ಅಂತ ಅಂದ್ಬಿಟ್ಟು ನಾನು ನಿಮ್ಮ ಜೊತೆ ಈ ವ್ಲಾಗಲ್ಲಿ ಶೇರ್ ಮಾಡ್ಕೊತೀನಿ. ಅದಕ್ಕೂ ಮುಂಚೆ ನೀವ್ಯಾರಾದ್ರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದರೆ ಮರಿದಿರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರಿ ಅಂತ ಹೇಳ್ತಾ ಥರ ಮಾಡಿದೆ. ಬನ್ನಿ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ನೀವು ಯಾರಾದರೂ ಬ್ಯಾಂಗ್ಳೂರಿಂದ ಹೋಗ್ತಾ ಇದ್ದೀರಾ ಅಂದರೆ ಆದಷ್ಟು ಬೇಗ ಬಿಡಿ. ಸೊ ನೀವು ಎಷ್ಟು ಬೇಗ ಬಿಡ್ತೀರೋ ಅಷ್ಟು ಬೇಗ ನೀವು ರೀಚ್ ಆಗ್ತೀರಾ ನೀವು ಕೂರ್ಗ್ಗೆ ಅಂತ. ಸೊ ನಾವು ಹೋಗ್ತಾ ದಾರಿಯಲ್ಲಿ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು, ನಾವು ಬಿಡೋದಕ್ಕೆ ಒಂಚೂರು ತಡ ಆಯಿತು. ಸೊ ಅದಕ್ಕೆ ನಾವು ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ಆನ್ ದ ವೇಯಲ್ಲಿ ನಾವು ಇಂದ ಹೊರಟು. ಸೊ ಇನ್ ಕೇಸ್ ನೀವು ಯಾರಾದರೂ ಆನ್ ದ ವೇ ಬ್ರೇಕ್ಫಾಸ್ಟ್ ಪ್ಲ್ಯಾನ್ ಮಾಡ್ತಾಯಿದ್ರೆ ಆದಷ್ಟು ನೀವು ಮೈಸೂರಲ್ಲಿ ಹೋಗಿ ಬ್ರೇಕ್ಫಾಸ್ಟ್ ಮಾಡಿ, ಇಟ್ ವಿಲ್ ಬಿ ಗುಡ್ ಅಲ್ಲಿ. ಸೊ ಮೈಸೂರಲ್ಲಿ ನೀವು ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ನೀವು ಹೊರಡ್ಬೋದು. ಆ್ಯಂಡ್ ಇನ್ ಕೇಸ್ ಇಫ್ ಯು ಆರ್ ಟ್ರಾವೆಲಿಂಗ್ ವಿತ್ ಯುವರ್ ಫ್ಯಾಮಿಲಿ ಆರ್ ಸಮಥಿಂಗ್, ಫ್ಯಾಮಿಲಿ ಫ್ರೆಂಡ್ಸ್, ನೀವು ವಾಶ್ರೂಮ್ ಏನಾದರೂ ಯೂಸ್ ಮಾಡಬೇಕು ಅಂದರೆ ಮೈಸೂರು ಹೈವೇ ಹೋಗೋಕ್ಕೆ ಮುಂಚೆ ಅಲ್ಲೊಂದು ಟೋಲ್ ಬರುತ್ತಲ್ಲ, ಸೊ ಅಲ್ಲಿ ನಿಲ್ಲಿಸ್ಬಿಟ್ಟು ವಾಶ್ರೂಮೆಲ್ಲ ಯೂಸ್ ಮಾಡ್ಕೊಳ್ಳಿ. ಆ್ಯಂಡ್ ಬಿಕಾಸ್ ಇಟ್ಸ್ ಅ ವೆರಿ ನೀಟ್ ವಾಶ್ರೂಮಲ್ಲಿ ವಾಶ್ರೂಮೆಲ್ಲ ಯೂಸ್ ಮಾಡಿಕೊಂಡು, ಸೊ ನಾವು ಮೈಸೂರಲ್ಲಿ ಒಂದು ಬ್ರೇಕ್ ತಗೊಂಡು ಅಲ್ಲಿ ರೆಸ್ಟ್ ರೂಮೆಲ್ಲ ಯೂಸ್ ಮಾಡಿಕೊಂಡು, ಸೊ ವಿ ಸ್ಟಾಪ್ಡ್ ಆ್ಯಟ್ ಕೂರ್ಗ್ ಫಾರ್ ಅವರ್ ಲಂಚ್. ಯೂಶ್ವಲಿ ಸ್ಟೇಯಲ್ಲಿ ಕೂಡ ಊಟ ಎಲ್ಲ ಪ್ರೊವೈಡ್ ಮಾಡ್ತಾರೆ. ಸೊ ನಾವು ಹೋಗೋದಕ್ಕೆ ಲೇಟ್ ಆಯಿತು, ಅದರಿಂದ ನಾವು ಕಾಲ್ ಮಾಡಿ ಕೇಳಿದಾಗ ಇಲ್ಲ ನೀವು ಪ್ರಯರ್ ಇನ್ಫಾರ್ಮೇಷನ್ ಕೊಟ್ಟಿದ್ರಿ, ನಾವು ರೆಡಿ ಮಾಡ್ತಿದ್ದು, ಬಟ್ ಇವಾಗ ತುಂಬ ಲೇಟಾಗಿ ಹೋಗ್ಬಿಟ್ಟಿದೆ, ಆಗಲ್ಲ ಅಂತ ಹೇಳಿದ್ದಕ್ಕೆ ನಾವು ಆನ್ ದ ವೇಯಲ್ಲಿ ಊಟ ಮಾಡ್ಕೊಂಡು ಹೋಗ್ಬಿಡೋಣ ಅಂದ್ಕೊಂಡು ಡಿಸೈಡ್ ಮಾಡಿಕೊಂಡು ವಿ ಸ್ಟಾಪ್ಡ್ ಅಟ್ ದಿಸ್ ಪ್ಲೇಸ್. ಊಟ ಎಲ್ಲ ಸಖತ್ತಾಗಿತ್ತು, ಬಟ್ ಏನಂದರೆ ಪ್ರೈಸ್ ಇಟ್ಸ್ ವೇ ಬಿಯಾಂಡ್ ದಟ್ ಯು ಶುಡ್ ಪೇ. ಬ್ಯಾಂಗ್ಳೂರಲ್ಲಿ ಕೂಡ ಅಷ್ಟು ಆಗ್ತಾ ಇದ್ದಿಲ್ಲ, ಅಲ್ಲಿ ಅಷ್ಟು ಆಯಿತು, ಬಟ್ ಟೇಸ್ಟ್ ವೈಸ್ ಇಟ್ ವಾಸ್ ವೆರಿ ಗುಡ್. ಸೊ ನಾವು ಹೋಗಿದ ತಕ್ಷಣವೇ ವಿ ಟ್ರೈಡ್ ಕವರಿಂಗ್ ರಾಜಾ ಸೀಟ್. ದಿಸ್ ವಾಸ್ ಅ ಫಸ್ಟ್ ಚೆಕ್ ಲಿಸ್ಟ್. ಸೊ ರಾಜಾ ಸೀಟಲ್ಲಿ ಹೋಗ್ಬಿಟ್ಟು ನಾವು ಸನ್ರೈಸ್ ನೋಡಿದೋ. ಇನ್ ಕೇಸ್ ಯು ಡೋಂಟ್ ವಾಂಟ್ ಟು ಸಿ ಸನ್ಸೆಟ್ ನೋಡಿದೋ. ಇನ್ ಕೇಸ್ ಯು ಡೋಂಟ್ ವಾಂಟ್ ಟು ಸಿ ಸನ್ಸೆಟ್ ಅಂದರೆ ಸನ್ರೈಸ್ ಕೂಡ ನೀವು ನೋಡ್ಕೋಬೋದು. ಸೊ ನಾವು ಹೋಗೋದಕ್ಕೆ ಒಂದು ಈವ್ನಿಂಗ್ 5 o'clock ಆಗೋಯಿತು. ರೂಮ್ಗೆ ಹೋಗಿ ಎಲ್ಲ ಫ್ರೆಶನ್ ಅಪ್ ಆಗಿ ತಕ್ಷಣ ವಿ ವೆಂಟ್ ಟು ರಾಜಾ ಸೀಟ್ ಟು ಕವರ್ ದಿಸ್ ಬ್ಯೂಟಿಫುಲ್ ಪ್ಲೇಸ್. ಸೊ ನಾವಿಲ್ಲಿ ಹೋಗಿ ಸ್ವಲ್ಪ ಹೊತ್ತು ಆದಮೇಲೆ ಸನ್ಸೆಟ್ ಆಯಿತು, ವಿಚ್ ವಾಸ್ ರಿಯಲಿ 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 ವೆರಿ ಅಮೇಝಿಂಗ್. ಎಷ್ಟು ಕ್ರೌಡ್ ಇತ್ತು ಅಂದರೆ ಲೈಕ್ ನೆಕ್ಸ್ಟ್ ಲೆವೆಲ್ ಕ್ರೌಡ್. ಸೊ ನಾವು ಹೋಗಿ ಕುತ್ಕೊಂಡು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಕೊಂಡು ವಿ ಕುಡ್ ಕವರ್ ದ ಎಂಟೈರ್ ಸನ್ಸೆಟ್ ಎಲ್ಲ ಆರಾಮಾಗಿ ನೋಡಿಕೊಂಡು, ಅದಾದಮೇಲೆ ಇಲ್ಲಿ ಎಂಟ್ರಿ ಟಿಕೆಟ್ ಇದೆ. ಸೊ 20-30 rupees ಅನಿಸುತ್ತೆ ಎಂಟ್ರಿ ಟಿಕೆಟು. ಸೊ ಪ್ಲೀಸ್ ತಗೊಂಡು ಸನ್ಸೆಟ್ ನೋಡಿಬಿಟ್ಟು ಸನ್ರೈಸ್ ನೋಡಿಬಿಟ್ಟು ತಕ್ಷಣ ಬಂದುಬಿಡ್ಬೇಡಿ. ನೀವು ಅಕಸ್ಮಾತ್ ಸನ್ಸೆಟ್ಟಿಗೆ ಹೋಗ್ತಾ ಇದ್ದೀರಾ ಅಂದರೆ ದಟ್ಸ್ ದ ಬೆಸ್ಟ್ ಪ್ಲೇಸ್. ದಟ್ಸ್ ದ ಬೆಸ್ಟ್ ಟೈಮ್ ಅಂತಲೇ ಹೇಳ್ಬೋದು. ಸನ್ಸೆಟ್ ಮುಗಿಸಿದ ತಕ್ಷಣ ಒಂದು 7-7:30 ಹಂಗೆ ನಿಮಗೆ ಅಲ್ಲಿ ವಾಟರ್ ಫೌಂಟೇನ್ ಥರ ಇರುತ್ತೆ, ನಿಮಗೆ ವಾಟರ್ ಶೋ ವಿಚ್ ಈಸ್ ಆಲ್ಸೋ ವೆರಿ ಬ್ಯೂಟಿಫುಲ್. ಸೊ ನಾವು ಆರಾಮಾಗಿ ಸನ್ಸೆಟ್ ನೋಡಿಕೊಂಡು ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋದು, ಬಿಕಾಸ್ ನಮ್ಗೆ ಗೊತ್ತಿದ್ದಿಲ್ಲ, ನಾವು ಫಸ್ಟ್ ಟೈಮ್ ಹೋಗಿ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದಿದ್ದು. ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ರಲ್ಲ, ಅಲ್ಲಿ ಇಲ್ಲಿ ಮಾತಾಡೋದನ್ನ ಕೇಳಿಸ್ಕೊಂಡು ವಿ ಸ್ಟುಡ್ ದೇರ್, ನೋಡೋಣ ಯಾವುದಕ್ಕೂ ಏನಾಗುತ್ತೆ ಅಂತಂದ್ಬಿಟ್ಟು. ಆಮೇಲೆ ಇನ್ನೇನು ನಾವು ಹೊರಡಬೇಕು ಅನ್ನೋ ಟೈಮ್ಗೆ ಲೈಟ್ ಹಾಕಿದ್ರು, ವಿಚ್ ವಾಸ್ ರಿಯಲಿ ಅಮೇಝಿಂಗ್. ಸೊ ಆಲ್ಮೋಸ್ಟ್ ಒಂದು 30 minutes to 40 minutes ಆಗುತ್ತೆ. ಇದು ಕನ್ನಡ ಹಾಡುಗಳು, ಹಳೆ ಕನ್ನಡ ಹಾಡುಗಳು, ಕೂರ್ಗಿ ಸಾಂಗ್ ಇಸ್ ದ ಲಾಸ್ಟ್, ಅವ್ರದ್ದು ಲಾಸ್ಟ್ ಕೂರ್ಗಿ ಸಾಂಗ್ ಹಾಕ್ಬಿಟ್ಟು ಅವರು ಇದನ್ನ ಎಂಡ್ ಮಾಡ್ತಾರೆ. ಆ್ಯಂಡ್ ವಿಚ್ ವಾಸ್ ರಿಯಲಿ ಅಮೇಝಿಂಗ್. ತಮಿಳ್ ಹಾಡು, ಆ್ಯಕ್ಚುಲಿ ತೆಲುಗು ಹಾಡು ಕೂಡ ಹಾಕಿದ್ರು, ವಿಚ್ ಇಸ್ ಆಲ್ಸೋ ವೆರಿ ಗುಡ್. ಆ್ಯಂಡ್ ನೀವು ಚೆನ್ನಾಗಿ ಆರಾಮಾಗಿ ಎಕ್ಸ್ಪ್ಲೋರ್ ಇಲ್ಲಿ ಒಳ್ಳೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ನೀವು ಹೊರಡ್ಬೋದು. ಅದಾಗಿ ನೆಕ್ಸ್ಟ್ ಡೇ ನಾವು ಶುರು ಮಾಡಿದ್ದು ದುಬಾರಿ ಆ್ಯಕ್ಚುಲಿ ಆನ್ ದ ವೇ ನಮಗೆ ರಿಟರ್ನ್ ಬರಬೇಕಾದ್ರೆ ಕವರ್ ಮಾಡೋಣ ಅಂದ್ಕೊಂಡು ಲಾಸ್ಟ್ ಡೇ. ಬಟ್ ದುಬಾರಿ ಇದೆಲ್ಲ ಜಾಸ್ತಿ ಟೈಮ್ ಬೇಕು ಅನ್ನೋ ಒಂದೇ ಕಾರಣಕ್ಕೆ ವಿ ಥಾಟ್ ಲೆಟ್ಸ್ ಎಕ್ಸ್ಪ್ಲೋರ್ ದಿಸ್ ಇನ್ ಅವರ್ ಸೆಕೆಂಡ್ ಡೇ. ಲಾಸ್ಟ್ ಡೇ ಆದಷ್ಟು ಮ್ಯೂಸಿಯಂ ನೋಡೋಣ, ಇಲ್ಲಾಂದರೆ ನೋ ಪ್ರಾಬ್ಲಮ್, ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ಹೋದರೆ ನೋಡ್ಕೋಬೋದು ಅಂತಂದ್ಬಿಟ್ಟು. ಸೊ ದುಬಾರಿ ಎಂಟ್ರೆನ್ಸ್ 140 rupees ಏನೋ ಪೇ ಮಾಡ್ದೋ. ಎಂಟ್ರೆನ್ಸ್ ಪೇ ಮಾಡಿಬಿಟ್ಟು ಒಳಗೆ ಹೋದೋ. ಎಲಿಫೆಂಟ್ ಸ್ನಾನ ಅದರಲ್ಲೇ ಮಾಡೋಕ್ಕೋಬೋದು ಅಂತ ಅಂದ್ಕೊಂಡು, ಬಟ್ ಆಗಿಲ್ಲ. ಯಾಕಂದರೆ ಒಳಗಡೆ ಎಂಟ್ರಿ ಮಾತ್ರ 140 rupees. ಆ್ಯಂಡ್ ನೀವು ಏನಾದರೂ ಎಲಿಫೆಂಟ್ ಸ್ನಾನ ಮಾಡಿಸ್ಬೇಕು ಅಂದರೆ ಅದಕ್ಕೆ ಸಪ್ರೇಟ್ 500 ರೂಪಾಯಿ, ಲೈಕ್ ಪರ್ ಹೆಡ್ 500 rupees.
ಬೇರ್ಲಿ ಒಂದು 5-10 ಮಿನಿಟ್ಸ್ ನೀವು ಸ್ನಾನ ಮಾಡಿಸ್ಬೋದು ಅನಿಸುತ್ತೆ. ಆರ್ ಇನ್ ಕೇಸ್ ನೀವೇನಾದರೂ ಬೆಳಗ್ಗೆ 9 ಗಂಟೆಗೆಲ್ಲ ಹೋದರೆ 9ರಿಂದ 10 ಗಂಟೆವರೆಗೂ 1 ಅವರ್ ನೀವು ಎಷ್ಟಂತ ಮಾಡ್ಸೋಕ್ಕಾಗುತ್ತೆ, ಬಿಕಾಸ್ ಅಲ್ಲಿ ಕ್ರೌಡ್ ಜಾಸ್ತಿ ಇರುತ್ತಲ್ಲ. ಸೊ ನಾವು ಹೋಗೋಕ್ಕೆ 9:50 ಆಗೋಯಿತು. ಸೊ 10 ಮಿನಿಟ್ಸ್ ವೇಸ್ಟು ಪ್ಲಸ್ ಎಕ್ಸ್ಪೆನ್ಸಿವ್ ಬಿಕಾಸ್ ಇಟ್ಸ್ ವೀಕೆಂಡ್ ಅನ್ನೋದಕ್ಕಿಂತ. ಆ್ಯಂಡ್ ಫೀಡಿಂಗ್ಗೆ ನೀವು ಸಪ್ರೇಟಾಗಿ ಪೇ ಮಾಡಬೇಕು, ಆನೆನ ಮುಟ್ಟಕ್ಕೆ ನೀವು ಸಪ್ರೇಟಾಗಿ ಪೇ ಮಾಡಬೇಕು. ಇಟ್ ವಾಸ್ ರಿಯಲಿ ನಾಟ್ ವರ್ತ್ ಅಟ್ ಆಲ್. ಸೊ ಇನ್ ಕೇಸ್ ನೀವು ಹೋಗಂಗಿದ್ರೆ ವೀಕ್ ಡೇಸಲ್ಲಿ ಪ್ಲ್ಯಾನ್ ಮಾಡ್ಕೊಂಡು ಹೋಗಿ. ಅದಾದಮೇಲೆ ನಾವು ಹೋಗಿದ್ದು ತಲಕಾವೇರಿನ ನೋಡಿಕೊಂಡು ನಾವು ಗೋಲ್ಡನ್ ಟೆಂಪಲ್ಗೆ ಹೋದೋ. ಸೊ ಗೋಲ್ಡನ್ ಟೆಂಪಲಲ್ಲಿ ನಿಮಗೆ ಟೈಮಿಂಗ್ ಏನೂ ಇಲ್ಲ, ಬೆಳಗ್ಗೆಯಿಂದ ಸಂಜೆವರೆಗೂ ಓಪನಲ್ಲೇ ಇರುತ್ತೆ. ಆ್ಯಂಡ್ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಪ್ಲೇಸ್ ಅಂತಲೇ ಹೇಳ್ಬೋದು. ಇಲ್ಲಿ ಎಂಟ್ರಿ ಟಿಕೆಟ್ ಏನೂ ಇಲ್ಲ ಇದರಲ್ಲಿ. ಸೊ ನಿಮಗೆ ಒಳಗಡೆ ಸ್ಲಿಪ್ಪರ್ ಬಿಚ್ಚಿಬಿಟ್ಟು ಒಳಗಡೆ ಹೋಗಬೇಕು, ಅದಕ್ಕೆ ಚಾರ್ಜ್ ಮಾಡ್ತಾರೆ. ದಟ್ಸ್ ವೆರಿ ಬೇರ್ ಮಿನಿಮಮ್. ಆ್ಯಂಡ್ ನಿಮಗೆ ಪಾರ್ಕಿಂಗ್ ಟಿಕೆಟ್ ಒಂದಿರುತ್ತೆ, ಅದು ಬಿಟ್ಟರೆ ಬೇರೆ ಯಾವುದೇ ಚಾರ್ಜಸ್ ಇಲ್ಲ. ಸೊ ಇನ್ ಕೇಸ್ ನೀವೇನಾದರೂ ಹೋಗಬೇಕು ಅಂತ ಇದನ್ನ ಅಂದ್ಕೊಂಡಿದ್ರೆ ದೆನ್ ದಿಸ್ ಇಸ್ ಅ ಮಸ್ಟ್ ವಿಸಿಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಇಟ್ ಈಸ್ ವೆರಿ ಕಾಮ್ ಆ್ಯಂಡ್ ವೆರಿ ನೈಸ್. ನಿಮಗೆ ಫೋಟೋಸು ವೀಡಿಯೋಸ್ ಎಲ್ಲ ಸೂಪರಾಗೇ ಬರುತ್ತೆ ಇಲ್ಲಿ. ಇನ್ ಕೇಸ್ ಏನಾದರೂ ಇತ್ತು, ಲೈಕ್ ಇನ್ ಕೇಸ್ ನೀವೇನಾದರೂ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಅಂದರೆ ದೆನ್ ದಿಸ್ ಇಸ್ ದ ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ನೀವು ಮೆಡಿಟೇಷನ್ ಎಲ್ಲ ಮಾಡಬೇಕು ಅಂದರೆ ಅದಕ್ಕೆ ಸಪ್ರೇಟಾಗಿ ಪ್ಲೇಸ್ ಮಾಡಿದ್ದಾರೆ. ಅದೆಲ್ಲ ನೀವು ಮಾಡಿಕೊಂಡು ಆಮೇಲೆ ನೀವು ಬೇರೆ ಐಟಿನರೀಸ್ಗೆ ಹೋಗ್ಬೋದು. ಅದಾದಮೇಲೆ ನಾವು ಆನ್ ದ ವೇ ಬರ್ತಾ ನಾವು ಹೋಗಿದ್ದು ನಿಸರ್ಗಧಾಮಗೆ ಇಲ್ಲಿ ಕೂಡ ಎಂಟ್ರಿ ಟಿಕೆಟ್ ಚಾರ್ಜ್ ಇದೆ. ಸೊ ಎಂಟ್ರಿ ಟಿಕೆಟ್ ಕೊಟ್ಬಿಟ್ಟು ನಾವು ಒಳಗಡೆ ಹೋದೋ, ಹ್ಯಾಂಗಿಂಗ್ ಬ್ರಿಡ್ಜಿಂದ ಫುಲ್ಲು ಒಳಗಡೆಯಿಂದ ಹೋಗಿಕೊಂಡು. ಬರ್ಡ್ಸ್ ಫೀಡಿಂಗೆಲ್ಲ ಏನಾದರೂ ಚಾರ್ಜಸ್ ಇದೆಯಾ ಅಂತ ನಾವು ಫಸ್ಟೇ ಕೇಳ್ದೋ, ಅವ್ರು ಏನೂ ಇಲ್ಲ ಅಂತ ಹೇಳಿದ್ರು, ಎಲ್ಲ ಇದರಲ್ಲೇ ಕವರ್ ಆಗೋಗುತ್ತೆ ಅಂತ ಅಂದ್ಬಿಟ್ಟು. ಸರಿ ಓಕೆ ಅಂತ ಅಂದ್ಬಿಟ್ಟು ನಾವು ಹೋದೋ ಒಳಗಡೆ. ಬಟ್ ಬರ್ಡ್ಸ್ ಫೀಡಿಂಗ್ಗೆ ಸಪ್ರೇಟ್ ಚಾರ್ಜಸ್ಸು, ನೀವು ಬೇರೆ ಏನಾದರೂ ಹೋಗಬೇಕಂದ್ರೆ ಎಲ್ಲದಕ್ಕೂ ಸಪ್ರೇಟ್ ಚಾರ್ಜಸ್ಸು. ಅದೊಂದು ನಮಗೆ ಇಷ್ಟನೇ ಆಗಿಲ್ಲ. ಆಲ್ಸೋ ಬಿಕಾಸ್ ಇದು ವೀಕೆಂಡ್ ಅನ್ನೋದ್ರಿಂದ ಕ್ರೌಡು ಸಿಕ್ಕಾಪಟ್ಟೆ ಜಾಸ್ತಿ ಇತ್ತು. ಎಲ್ಲ ನಾರ್ತ್ ಇಂಡಿಯನ್ಸು ಬೇರೆ ಬೇರೆ ಊರಿಂದ ಎಲ್ಲ ಬಂದಿದ್ರಲ್ಲ. ಸೊ ಎಲ್ಲರೂ ಕೊಟ್ಟು ಹೋಗ್ತಾರೆ, ಇನ್ನೇನು ಬೇರೆ ಆಪ್ಷನ್ನೇ ಇಲ್ಲ ಅಂತಂದ್ಬಿಟ್ಟು ಜನರು ಹೋಗೇ ಹೋಗ್ತಾರಲ್ಲ. ಸೊ ಅದರಿಂದ ಇತ್ತು. ಸೊ ನೀವು ಬರ್ಡ್ಸ್ ಒಳಗಡೆ ಹೋಗೋಕ್ಕೆ ಅದಕ್ಕೆ ಸಪ್ರೇಟ್ ಚಾರ್ಜಸ್ಸು, ಅಲ್ಲಿ ಹೋಗಿ ಫೀಡಿಂಗ್ ಮಾಡಬೇಕಂದ್ರೆ ಸಪ್ರೇಟ್ ಚಾರ್ಜಸ್ಸು, ಎಂಟ್ರಿ ಟಿಕೆಟ್ ಸಪ್ರೇಟು, ಎಲ್ಲದಕ್ಕೂ ಸಿಕ್ಕಾಪಟ್ಟೆ ಚಾರ್ಜ್ ಮಾಡ್ತಾರೆ. ಮುಟ್ಟೋದಕ್ಕೆ ಸಪ್ರೇಟ್ ಚಾರ್ಜು, ಇಲ್ಲಿ ನೀವು ಫೋಟೋ ತೊಗೋಬೇಕಾ ಅದಕ್ಕೆ ಸಪ್ರೇಟ್ ಚಾರ್ಜಸ್ಸು. ಲೈಕ್ ಬಟ್ ನಿಮಗೆ ನೀವೇನು ಎಂಟ್ರಿ ಟಿಕೆಟ್ ಕೊಟ್ಟು ಹೋಗ್ತೀರಲ್ಲ ಅದರಲ್ಲಿ ಒಂದೇ ಒಂದು ಫ್ರೀ ಫೀಡಿಂಗ್ ಇದೆ. ಲಾಸ್ಟ್ ಪ್ಯಾರೆಟ್ಸ್ನ ಫೀಡ್ ಮಾಡ್ಬೋದು. ಈ ಆಸ್ಟ್ರೇಚಿಗೆ ಫೀಡಿಂಗು ಅದಕ್ಕೆ ಸಪ್ರೇಟ್ ಚಾರ್ಜಸ್ ಇದೆ. ಆಸ್ಟ್ರೇಚ್ ಫೀಡಿಂಗ್ ಅಂದರೆ ಕೈಯಲ್ಲೆಲ್ಲ ಮಾಡಿಸಲ್ಲ, ಅವರು ಒಂದು ದೊಡ್ಡ ಉದ್ದಕ್ಕೆ ಏನಾದರೂ ಇಟ್ಕೊಂಡಿರ್ತಾರೆ. ಸೊ ನಮ್ಮ ಮುಂದೆ ಯಾರೋ ಹೋಗ್ತಿದ್ರು, ಅವ್ರು ಮಾಡಿಸಿದ್ರು. ಸೊ ಅದನ್ನು ನಾನು ಆದಷ್ಟು ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ, ನೀವು ನೋಡ್ಬೋದು ಈ ನೆಕ್ಸ್ಟ್ ವಿಡಿಯೋಲಿ. ಈ ಥರ ಫೀಡ್ ಮಾಡಿಸ್ಬೇಕು, ಲೈಕ್ ದೂರದಿಂದ ಇಟ್ಕೊಂಡು ಫೀಡ್ ಮಾಡಿಸ್ಬೇಕು, ಇದಕ್ಕೆ ಸಪ್ರೇಟ್ ಚಾರ್ಜಸ್ಸು. ನೀವು ಬೇರೆ ಆ್ಯನಿಮಲ್ಸು ಏನಾದರೂ ನೀವು ಮೈ ಮೇಲೆ ಕೈ ಮೇಲೆ ಇಟ್ಕೊಂಡು ಹಾವು ಅದನ್ನೆಲ್ಲ ಇಟ್ಕೊಂಡು ಫೋಟೋ ವೀಡಿಯೋಸ್ ತೊಗೋಬೇಕಂದ್ರೆ ಅದಕ್ಕೆ ಸಪ್ರೇಟ್ ಚಾರ್ಜಸ್. ಆ್ಯಂಡ್ ಫೋಟೋಸ್ ವೀಡಿಯೋಸ್ ಎಲ್ಲ ನಿಮ್ಮ ಫೋನಲ್ಲೇ ತೊಗೋಬೇಕು, ಅವರೇನು ಎಕ್ಸ್ಟ್ರಾ ಕ್ಯಾಮ್ರಾ ಅದೆಲ್ಲ ಕೊಡಲ್ಲ. ಬಟ್ ಐ ಫೀಲ್ ಇಟ್ಸ್ ನಾಟ್ ವರ್ತ್, ಬಿಕಾಸ್ ನೀವು ಬರ್ಡ್ಸ್ನ ಇಷ್ಟೇ ಹತ್ತಿರದಿಂದ ನೋಡ್ಬೋದು. ಲೈಕ್ ಲಿಟ್ರಲಿ ಇವಾಗ ನಾನು ಏನು ವೀಡಿಯೋ ತೋರಿಸ್ತಾ ಇದ್ದೀನೋ ಅಷ್ಟೇ ಡಿಸ್ಟೆನ್ಸು. ಬರ್ಡ್ಸ್ ನೆಟ್ ಮೇಲೆಲ್ಲ ಬಂದು ಕೂರುತ್ತೆ, ನೀವು ಅದನ್ನ ಮುಟ್ಬೋದು. ಇಟ್ ಈಸ್ ಲೈಕ್ ಗುಡ್ ಇನಫ್. ಇದಕ್ಕೇನು ಎಕ್ಸ್ಟ್ರಾ ಚಾರ್ಜಸ್ ಕೊಟ್ಬಿಟ್ಟು ಅದನ್ನೆಲ್ಲ ಮಾಡಿಸ್ಕೋಬೇಕು ಅಂತ ನೆಸೆಸರಿ ಇಲ್ಲ. ನೀವೇನು ಇದಕ್ಕೆ ಬರಬೇಕಾದ್ರೆ ಎಂಟ್ರಿ ಟಿಕೆಟ್ ಕೊಡ್ತೀರೋ ಅದರಲ್ಲೇ ಫ್ರೀ ಫೀಡಿಂಗ್ ಇದೆ, ಅದು ಮಾತ್ರ ಮಾಡಿಕೊಂಡ್ರೆ ಸಾಕು. ಆ್ಯಂಡ್ ಆಲ್ಸೋ ಇಲ್ಲೇನು ಜಾಸ್ತಿ ಬರ್ಡ್ಸು ಜಾಸ್ತಿ ಆ್ಯನಿಮಲ್ಸ್ ಎಲ್ಲ ಇಲ್ಲ, ತುಂಬ ಮಿನಿಮಲ್ ಆಗೇ ಇದೆ. ಬಿಕಾಸ್ ಎಲ್ಲನೂ ನಿಸರ್ಗಧಾಮದಲ್ಲೇ ಬಂದಿರೋದ್ರಿಂದ ಆ ಪ್ಲೇಸ್ ತಗ್ದಂಗೆ ಎಲ್ಲ ಇದೆ. ಸೊ ನಿಸರ್ಗಧಾಮ ಒಳಗಡೆ ನೀವು ಬಂದರೆ ಅಂದರೆ ಬ್ಯಾಂಬೂ ಫಾರೆಸ್ಟ್ ಅದರಲ್ಲೇ ಇದೆ, ಈ ಬರ್ಡ್ಸ್ ಫೀಡಿಂಗ್ ಪ್ಲೇಸು ಇದರಲ್ಲೇ ಇದೆ, ಆ್ಯಂಡ್ ಹ್ಯಾಂಗಿಂಗ್ ಬ್ರಿಡ್ಜು ಇದರಲ್ಲೇ ಇದೆ. ನೀವು ಡೀರ್ಸ್ ಕೂಡ ಇದರಲ್ಲೇ ಸ್ಪಾಟ್ ಮಾಡ್ಬೋದು. ಸೊ ಎಲ್ಲನೂ ಇದು ಒಳಗಡೆನೇ ಇರೋದ್ರಿಂದ ಎಲ್ಲ ಲಿಮಿಟೆಡ್ ಆಗಿದೆ, ಜಾಸ್ತಿ ಏನೂ ಇಲ್ಲ. ಬಟ್ ಓಕೆ ಅಂತಲೇ ಹೇಳ್ಬೋದು. ವೀಕ್ ಡೇಸ್ ಹೋಗಂಗಿದ್ರೆ ಪ್ರೈಸಸ್ ಎಲ್ಲ ಕಡಿಮೆ ಇರುತ್ತೆ. ಸೊ ಆದಷ್ಟು ವೀಕ್ ಡೇಸ್ ಆ್ಯಂಡ್ ನಾನ್ ಸೀಸನಲ್ ಟೈಮಲ್ಲಿ ಹೋಗಬೇಕು. ಸೀಸನ್ ಟೈಮಲ್ಲಿ ಹೋದರೆ ಮೋಸ್ಟ್ಲಿ ಈ ಥರನೇ ಎಲ್ಲ ಸ್ಕ್ಯಾಮ್ ಮಾಡ್ತಾರೆ. ಸೊ ಇದೆಲ್ಲ ಬಂದುಬಿಟ್ಟು ಫ್ರೀ ಫೀಡಿಂಗ್ ಒಳಗಡೆ ಬಂದುಬಿಡುತ್ತೆ. ಕೈಯಲ್ಲಿ ಅವರು ಊಟ ಹಾಕ್ತಾರೆ. ಫೋಟೋ ವೀಡಿಯೋಸ್ ಎಲ್ಲ ನಾವೇ ಹಿಡ್ಕೋಬೇಕು, ಅವರೇನೂ ಹಿಡ್ಕೊಡಲ್ಲ. ಸೊ ಇನ್ ಕೇಸ್ ನೀವು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಹೋಗಂಗಿದ್ರೆ ನೀವೇ ಎಲ್ಲ ಮಾಡಿಕೊಂಡು, ಆ್ಯಂಡ್ ಐ ಸಜೆಸ್ಟ್ ಒನ್ ಬೈ ಒನ್ ಹೋಗಿ, ಆವಾಗಲೇ ನಿಮಗೆ ವೀಡಿಯೋಸ್ ಫೋಟೋಸ್ ಏನೇ ಇದ್ದರೂ ಚೆನ್ನಾಗಿ ಬರುತ್ತೆ.
ಇಬ್ಬರಿಬ್ಬರೇ ಹೋದರೆ ಸ್ವಲ್ಪ ನಿಮಗೆ ಕ್ಲಾಶಸ್ ಆಗುತ್ತೆ. ಅದಾದಮೇಲೆ ನಾವು ಡೀರ್ ಫಾರೆಸ್ಟಲ್ಲಿ ಹೋಗಿ ಡೀರ್ನೆಲ್ಲ ನೋಡಿಕೊಂಡು ವಿ ಎಂಡೆಡ್ ಆ ಡೇ ಆ್ಯಂಡ್ ವಿ ರಿಟರ್ನ್ಡ್ ಬ್ಯಾಕ್ ನೆಕ್ಸ್ಟ್ ಡೇ. ಮ್ಯೂಸಿಯಂ ಕವರ್ ಮಾಡೋಕ್ಕೆ ಆಗಿಲ್ಲ, ಸೊ ಮೇ ಬಿ ನೆಕ್ಸ್ಟ್ ಟೈಮ್ ಆದಷ್ಟು ಮೇನ್ ಪ್ಲೇಸಸ್, ಬ್ಯೂಟಿಫುಲ್ ಪ್ಲೇಸಸ್ನ ಕವರ್ ಮಾಡಿಕೊಂಡು ನಾನು ನಿಮ್ಮ ಜೊತೆ ತೋರಿಸಿದ್ದೀನಿ. ಸೊ ನೀವು ಯಾರಾದರೂ 2 ದಿನಕ್ಕೆ ಹೋಗಂಗಿದ್ರೆ ಆದಷ್ಟು ಇದನ್ನೆಲ್ಲ ಕವರ್ ಮಾಡ್ಕೊಳ್ಳಿ, ಆ ಟೈಮ್ ಚೆನ್ನಾಗಿ ಸ್ಪೆಂಡ್ ಮಾಡಿ ಅಂತ ಹೇಳ್ತಾ ವಿತ್ ದಿಸ್ ಐ ಲೈಕ್ ಮೈ ವ್ಲಾಗ್ ಹಿಯರ್. ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿರುತ್ತೆ ಅನ್ಕೊತೀನಿ. ಯೂಸ್ಫುಲ್ ಆಗಿದ್ರೆ ಮರಿದಿರೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.